ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ತುಂಬ ಜನ ಕನ್ಫ್ಯೂಷನ್ಸಲ್ಲಿರ್ತೀರ, ಭಯದಲ್ಲಿರ್ತೀರ. ಸರ್ ಎಕ್ಸಾಮ್ಸ್ ಬಂದು ರೀ ಸಮೀಪ, ಆ್ಯನ್ಯುವಲ್ ಎಕ್ಸಾಮ್ಸು. ಇನ್ನೂ ಓದಿಲ್ಲ, ಓದಿದ್ದೀನಿ ಸರ್ ನೆನಪಾಗ್ತಾ ಇಲ್ಲ, ರೀಪ್ರೆಸೆಂಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಹಿಂಗಾದರೆ ಹೆಂಗೆ ಸರ್ ಸ್ಕೋರ್ ಮಾಡೋದು? ತುಂಬ ಕಷ್ಟ ಆಗ್ತಿದೆ ಅನ್ನೋರಿಗೆ ಈ ವಿಡಿಯೋ ಅನ್ನೋದಲ್ಲಿ ನಿಮಗೆಲ್ಲ ಪ್ರಾಬ್ಲಮ್ಸು ಕೂಡ ಏನು ಮಾಡ್ತೀನಿ ರೀ, ಸೊಲ್ಯೂಷನ್ಸನ್ನು ಕೊಡ್ತೀನಿ. ಹಂಗಂದು ಮತ್ತೆ ನಾನಾ ಬಂದ ಎಕ್ಸಾಮ್ಸನ್ನು ಬರೆಯಲ್ಲ, ರೈಟ್? ಯು ನೀಡ್ ಟು ರೀಡ್, ಯು ನೀಡ್ ಟು ಪ್ರಿಪೇರ್, ಯು ನೀಡ್ ಟು ರೀಪ್ರೆಸೆಂಟ್. ಅರ್ಥ ಆಯ್ತು ರೀ? ನೀವು ಓದಲೇಬೇಕು, ಪ್ರಿಪೇರ್ ಆಗಲೇಬೇಕು, ಎಕ್ಸಾಮ್ಸಲ್ಲಿ ಪ್ರಿಪೇರ್ ಆಗಿದ್ದನ್ನು ರೀಪ್ರೆಸೆಂಟ್ ಚೆನ್ನಾಗಿ ಮಾಡ್ಕೋಬೇಕು. ಬಟ್ ಏನು ಓದಬೇಕು ಸದ್ಯಕ್ಕೆ, ಓಕೆ, 3-4 ದಿನದಲ್ಲಿ ಹೆಂಗೆ ರೆಡಿ ಆಗಿಬಿಡಬೇಕು ಒಂದು 70-80 ಮಾರ್ಕ್ಸನ್ನು ತೆಗೋದಕ್ಕೆ ಅಂತ ಮಾತ್ರ ಹೇಳ್ಬಿಡ್ತೇನೆ ನಾನು. ಓಕೆ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಕೂಡ ಕೊಡ್ತೇನೆ. ಸರ್ ಈ ವಿಡಿಯೋದಲ್ಲಿ ನಿಮಗೆ ಮೇನ್ಲಿ ಏನು ಡಿಸ್ಕಷನ್ಸ್ ಆಗೋದು ಅನ್ಕೊಳ್ಳೋಣ, ಬ್ಲೂ ಪ್ರಿಂಟ್ ಡಿಸ್ಕಷನ್ಸ್ ಮಾಡೋಣ. ಯಾಕೆ ಬ್ಲೂ ಪ್ರಿಂಟ್ ಡಿಸ್ಕಷನ್ಸನ್ನು ಮಾಡ್ಕೊಳ್ತೀರಾ? ಏನು ಬ್ಲೂ ಪ್ರಿಂಟ್ ಅಂತಂದರೆ, ಕ್ವಶನ್ ಪೇಪರ್ಸನ್ನು ಸೆಟ್ ಮಾಡೋರು ಹೆಂಗೆ ಬೇಕಲ್ಲ ಹಂಗೆ ಸೆಟ್ ಮಾಡೋಕ್ಕೆ ಬರಲ್ಲ. ಈ ಚಾಪ್ಟರ್ನಿಂದ ಎಷ್ಟು ವೇಟೇಜ್ ಮಾರ್ಕ್ಸು, 5 ಮಾರ್ಕ್ಸ್ ಅಂತ ತೊಗೊಳ್ತೀನಿ, ನ್ಯೂಮರಿಕಲ್ಸ್ ಕೇಳ್ತೀನಿ, 1 ಮಾರ್ಕ್ಸಿಂದು 2 ಮಾರ್ಕ್ಸಿಂದೆಲ್ಲ ಕೇಳ್ತೀನಿ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ. ದ್ಯಾಟ್ ಈಸ್ ಅನ್ ಬ್ಲೂ ಪ್ರಿಂಟ್. ಸೊ ಅದು 2025-2026ದಲ್ಲಿ ಅನೌನ್ಸ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ಗೆ ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬ್ಲೂ ಪ್ರಿಂಟ್ ಹೆಂಗದ ರೀ, ಚೇಂಜಸ್ ಅದ. ಲಾಸ್ಟ್ ಟೈಮ್ ಹೆಂಗಿತ್ತು ಗೊತ್ತೇನು ರೀ, ನ್ಯೂಮರಿಕಲ್ಸನ್ನು ಇದೇ ಚಾಪ್ಟರಿಂದ ಕೇಳ್ತೀನಿ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದ. ಬಟ್ ಇವಾಗೆಲ್ಲ 5 ಮಾರ್ಕ್ಸ್ ಅಂತ ಕೊಟ್ಬಿಟ್ಟಿದ್ದಾನೆ. ಅವ್ರು ಯಾವುದರಿಂದ ಬೇಕಾದರೂ ಕೇಳಕ್ಕೆ ಬರೋಂಗಿಲ್ಲ. ದೇರ್ ಆರ್ ಸಮ್ ಚಾಪ್ಟರ್ಸ್ ದೇರ್, ಅದ್ರ ಮೇಲ್ಗಡೆ ಕೇಳ್ತಾನೆ. ಯಾವ್ಯಾವ ಚಾಪ್ಟರ್ಸ್ ಮೇಲ್ಗಡೆ ಕೇಳ್ತಾನೆ, ದೋಸ್ ಆರ್ ನ್ಯೂಮರಿಕಲ್ಸ್ ಟಾಪಿಕ್ಸ್. ಇದಾದ್ಮೇಲೆ ರಿಪೀಟೆಡ್ ಕ್ವಶನ್ಸ್ ಯಾವ್ಯಾವ ಬರ್ತಾವೆ ಅನ್ನೋದನ್ನು ಕೂಡ ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಬಟ್ ನಾವು ಐ ವಿಲ್ ಗಿವ್ ದ ಸಮ್ ಇಂಪಾರ್ಟೆಂಟ್ ಸಜೆಷನ್ಸ್ ದೇರ್. ಇವಾಗ ಒಂದು ಕೊಡ್ತೀನಿ ರೀ, ಕೊನೆ ವಿಡಿಯೋದಲ್ಲಿ ಇನ್ನೊಂದನ್ನು ನಿಮ್ಗೆ ಏನು ಮಾಡ್ತೀನಿ ರೀ, ಸಜೆಷನ್ಸನ್ನು ಕೊಡ್ತೀನಿ. ಸೊ ವಿಡಿಯೋ ಕೊನೆಯಲ್ಲಿ ಏನು ಸಜೆಷನ್ಸನ್ನು ಕೊಡ್ತಿಲ್ಲ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಏನು ಅನ್ಕೋಣ, ಲಾಸ್ಟ್ ಟೈಮು 98-99% ಕ್ವಶನ್ ಪೇಪರ್ ಸೆಟ್ ಮಾಡೋರು ಏನು ಮಾಡಿದ್ರು ಅನ್ಕೋಣ, 98-99% ಬ್ಲೂ ಪ್ರಿಂಟನ್ನೇ ಏನು ಮಾಡಿದ್ರಿ, ಫಾಲೋ ಅಪ್ ಮಾಡಿದರು. ಸೊ 1 or 2% ಏನಾಗಿತ್ತು ರೀ, ವೇರಿ ಆಗಿತ್ತು, ಎಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಅದಕ್ಕಾಗಿ ಕರ್ನಾಟಕ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ, ಈ ವರ್ಷ ನಾವು 100% ಬ್ಲೂ ಪ್ರಿಂಟನ್ನೇ ಫಾಲೋ ಅಪ್ ಮಾಡ್ತೀವಿ, ನೋ ಚೇಂಜಸ್, ಇವನ್ 1% ಕೂಡ ಚೇಂಜಸ್ ಆಗಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರಿ ಅಂತ ಅನ್ಕೊಳ್ರಿ, ಸೊ ನಿಮ್ಮ ಥಿಯರಿ ಸ್ಕೋರ್ ಏನಾಗುತ್ತೆ ರೀ, ಆರಾಮ್ಸೆ ಜಾಸ್ತಿ ಆಗುತ್ತೆ. ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಷನ್ಸ್ ಮಾಡೋಣ ಆಮೇಲ್ಗಡೆ. ಸೊ ಇದಾದ್ಮೇಲ್ಗಡೆ ನೀವು ಏನು ಮಾಡ್ತೀರ ಅನ್ಕೊಳ್ಳೋಣ, ಇವಾಗ ಕರ್ನಾಟಕ ಬೋರ್ಡ್ ಅವರು ಅನೌನ್ಸ್ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ನೋಡ್ಕೊಡ್ರಿ, ಯಾವ್ದು ಬ್ಲೂ ಪ್ರಿಂಟ್. ಓಕೆ, 2025-6 ಅನೌನ್ಸ್ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ. ಫಸ್ಟ್ ಚಾಪ್ಟರ್ ಅದ ನೋಡ್ರಿ, ಇವು ಚಾಪ್ಟರ್ ವೈಸ್ ನಿಮಗೆ 14 ಚಾಪ್ಟರ್ ಅದ ಅನ್ಕೋಣ. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡು, ಇವು 4 ಚಾಪ್ಟರ್ಸು ಭಾಳ ಇಂಪಾರ್ಟೆಂಟ್. ಲೆಕ್ಕ ಹಾಕಿಬಿಡ್ರಿ ಹಂಗೆ ಸುಮ್ಮನೆ, 12, 12, 15, 13 ಅವರ್ಸ್ ಅದ ರೀ. ಇಲ್ಲಿ ಮಾರ್ಕ್ಸ್ ಅದ ನೋಡ್ರಿ, 11, 11, 13, 11, 2, 3, 6, 4, ಅಂದರೆ ಟೋಟಲ್ ಎಷ್ಟು ಬರ್ತಾವೆ ರೀ, 4 ಅಂದರೆ 46 ಮಾರ್ಕ್ಸ್ ಔಟ್ ಆಫ್ 70. ಇನ್ನೇನು ಬೇಕು ನಿಮಗೆ, ಪಾಸ್ ಆಗೋದಕ್ಕೆ ಸಾಕಲ್ಲ. ಬಟ್ ಆದರೂ ಕೂಡ ಪಾಸ್ ಆಗೋದು ಕಷ್ಟ ಮಾಡ್ಕೊಂಡ್ಬಿಡ್ತಾರೆ. ಏನೇನು ಕೇಳ್ತಾರೆ ನೋಡ್ರಿ ಇಲ್ಲಿ. ಇದು ಫಸ್ಟ್ ಒನ್ನು ಮಲ್ಟಿಪಲ್ ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 ರೀ, 2 ಮಾರ್ಕ್ಸ್ 1, 3 ಮಾರ್ಕ್ಸ್ 1, 5 ಮಾರ್ಕ್ಸ್ 1. ಇಲ್ಲಿ ಸ್ವಲ್ಪ ನಿಮಗೆ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ನೋಡ್ಕೊಳ್ರಿ, 11 ಮಾರ್ಕ್ಸ್, 1 ಮಲ್ಟಿಪಲ್ ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 2 ಮಾರ್ಕ್ಸ್, 1 3 ಮಾರ್ಕ್ಸ್, 1 5 ಮಾರ್ಕ್ಸ್. ಇವೆರಡೂ ಕೂಡಿ ಎಲೆಕ್ಟ್ರೋಸ್ಟಾಟಿಕ್ಸ್ ಯಾವುದ್ರಿ, ಫಸ್ಟ್ 2 ಕೂಡಿ. ಸೊ ಹೀಗಾಗಿ ಇದರಲ್ಲಿ 5 ಮಾರ್ಕ್ಸಿಂದು 1 ನ್ಯೂಮರಿಕಲ್ಸ್ ಇರುತ್ತಾರೆ, 1 ಡೆರಿವೇಷನ್ಸ್ ಇರುತ್ತೆ. ಯಾವುದು ಬೇಕಾದರೂ ಕೇಳ್ಬೋದು ಅಂತ ಹೇಳಿದಾನ. ಬಟ್ ನೀವು ಪ್ರಿಪರೇಟರಿ ಎಕ್ಸಾಮ್ಸ್ಗಳನ್ನು ಇಲ್ಲಾಂದರೆ ಮಾಡಲ್ ಕ್ವಶನ್ ಪೇಪರ್ಸನ್ನು ನೋಡಿದ್ರಿ ಅಂತ ಅನ್ಕೊಳ್ರಿ, 80% ಚಾನ್ಸಸ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ, 20% ಏನದ ರೀ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಓಕೆ, ಅದಾದ್ಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಬಿಗ್ಗೆಸ್ಟ್ ಚಾಪ್ಟರ್ ನೋಡಿ, ಬರೀ 13 ಮಾರ್ಕ್ಸ್.
ಇನ್ನೊಂದು 5 ಮಾರ್ಕ್ಸ್ ಹಿಂದೆ ಮುಂದೆ ನೋಡಿ ಬರ್ಬಿಟ್ರೆ ಪಾಸ್. ಹಂಗಂತ ಬರ್ಯಾಕೆ ಹೋಗ್ಬೇಡ್ರಿ, ಸುಮ್ಮನೆ ಜೋಕ್ ಮಾಡಿದೆ. ಇನ್ನದೇನು ಅನ್ಕೋಣ. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಅದ ನೋಡ್ರಿ, ಆಮೇಲೆ 2 ಮಾರ್ಕ್ಸ್. ಹಾಗಾದ್ರೆ ಇವು ಎರಡು ಏನೇನು ಇಂಡಿಕೇಟ್ ಮಾಡ್ತಾವ್ರಿ ಅನ್ಕೋಣ. ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ಸು, ಇನ್ನೊಂದು 5 ಮಾರ್ಕ್ಸ್ ಡೆರಿವೇಷನ್ಸ್. ಯಾವ್ದ್ರಿ? ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ಹೇಳ್ತಾನೆ ನಿಮ್ಗೆ ಯಾವ ಡೆರಿವೇಷನ್ಸ್ನ ಕೇಳ್ತಾನಂತ, ಯಾವ ಟಾಪಿಕ್ ಮೇಲ್ಗಡೆ ನ್ಯೂಮರಿಕಲ್ಸ್ ಕೇಳ್ತಾನೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಗೇನ್ 11 ಮಾರ್ಕ್ಸ್. 1 ಮಲ್ಟಿಪಲ್ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್, 1 2 ಮಾರ್ಕ್ಸ್, 1 3 ಮಾರ್ಕ್ಸ್ ಆ್ಯಂಡ್ 1 5 ಮಾರ್ಕ್ಸ್. ಇದು 5 ಮಾರ್ಕ್ಸು ಡೆರಿವೇಷನ್ಸ್ ರೀ. ಓಕೆ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಏನದ ನೋಡ್ರಿ ಇಲ್ಲಿ. ಸೊ 5 ಮಾರ್ಕ್ಸ್ ಚಾಪ್ಟರ್ ಅದ ರೀ. 2 ಮಲ್ಟಿಪಲ್ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಎರಡು ಕೇಳ್ಬೋದು, ಚಾನ್ಸಸ್ ಅದ. 1 3 ಮಾರ್ಕ್ಸ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ನೋಡ್ಕೊಳ್ರಿ. ಸೊ 7 ಮಾರ್ಕ್ಸ್ ಚಾಪ್ಟರ್ ಅದ ರೀ. ಸೊ ಮಲ್ಟಿಪಲ್ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಎರಡು ಕೇಳ್ಬೋದು ರೀ, ಇಲ್ಲ 2 ಮಲ್ಟಿಪಲ್ ಕೇಳ್ಬೋದು. ಸೊ ನೆಕ್ಸ್ಟ್ ಏನು ಕೊಡೋಣ, 2 ಮಾರ್ಕ್ಸ್ ಒಂದು 3 ಮಾರ್ಕ್ಸ್. ಆಲ್ಟರ್ನೇಟ್ ಕರೆಂಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಒಂದು ಮಲ್ಟಿಪಲ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲ 2 ಕೇಳ್ಬೋದು ರೀ. ನೆಕ್ಸ್ಟ್ 5 ಮಾರ್ಕ್ಸ್ನ ಒಂದು ನಾನು 2 ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ರೀ, ಅದರಲ್ಲಿ ಸೊ ಇದ್ರ ಮೇಲ್ಗಡೆ ನ್ಯೂಮರಿಕಲ್ಸ್ ಬಿಡಿಸಿದ್ದೇನೆ. ಸೊ 100% ಚಾನ್ಸಸ್ ಟು ಆಸ್ಕ್ ದ ನ್ಯೂಮರಿಕಲ್ಸ್ ಆನ್ ಆಲ್ಟರ್ನೇಟ್ ಕರೆಂಟ್, 100%. ಓಕೆ, ಇದಾದ್ಮೇಲ್ಗಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದ ನೋಡ್ರಿ, 3 ಮಾರ್ಕ್ಸು. ಸೊ ನೆಕ್ಸ್ಟ್ ಏನಿದೆ ರೀ, ಒಂದು ಮಲ್ಟಿಪಲ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸು, ಒಂದು 2 ಮಾರ್ಕ್ಸ್. ಇದು ಯಾವ ಮೇಲೆ ಕೇಳ್ತಾರೆ ಅಂತಲೂ ಕೂಡ ಹೇಳ್ತೀನಿ ನಿಮಗೆ. ರೇ ಆಪ್ಟಿಕ್ಸ್ ತಗೊಳ್ರಿ, ಇಟ್ ಇಸ್ 10 ಮಾರ್ಕ್ಸ್ ಚಾಪ್ಟರ್. 2 ಮಲ್ಟಿಪಲ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು ರೀ, ಒಂದು 3 ಮಾರ್ಕ್ಸ್ ಅದ ರೀ, ಇನ್ನೊಂದು 5 ಮಾರ್ಕ್ಸ್ ಅದ. ಓಕೆ, ಇವೆರಡು ಚಾಪ್ಟರ್ ಕೂಡಿಸಿ ಆಪ್ಟಿಕ್ಸ್ ಅಂತ ತೊಗೊಳ್ತೀರಾ. ಇನ್ನೊಂದು ಯಾವ್ದು ರೀ, ವೇ ಆಪ್ಟಿಕ್ಸ್ 7 ಮಾರ್ಕ್ಸು. 2 ಮಲ್ಟಿಪಲ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸು, ಇನ್ನೊಂದು 5 ಮಾರ್ಕ್ಸ್. ಹಾಗಾದ್ರೆ ಇದರಲ್ಲಿ ಚಾನ್ಸಸ್ ಅದ ಯಾವ್ದಾರ ಒಂದು ಡೆರಿವೇಷನ್ಸ್, ಇನ್ನೊಂದು ಯಾವ್ದು ರೀ ನ್ಯೂಮರಿಕಲ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಅದ. ಓಕೆ, ಹೆಂಗಂದ್ರೆ ನೀವು ಕ್ವಶನ್ ಪೇಪರ್ಸ್ ನೋಡ್ರಿ ಅನ್ಕೋಣ. ಲಾಸ್ಟ್ ಇಯರ್ ಎನ್ಯುವಲ್ ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ಸ್ ಅಂದ 90% ಆಫ್ ದ ಚಾನ್ಸಸ್ ಟು ಆಸ್ಟ್ ಅನ್ನ ರೇ ಆಪ್ಟಿಕ್ಸ್, 10% ಏನದ ಅನ್ಕೊಳ್ರಿ ವೇ ಆಪ್ಟಿಕ್ಸ್ ಮೇಲ್ಗಡೆ ಅದ. ಓಕೆ, ನಿಮ್ಮ ಕೊನೆಯದಾಗಿ ಹೇಳ್ತೀನಿ ನಾನು ಚಾಪ್ಟರ್ಸ್, ಇದೇ ಚಾಪ್ಟರ್ಸ್ ಮೇಲ್ಗಡೆ ನ್ಯೂಮರಿಕಲ್ಸ್ ಪ್ರಿಪೇರ್ ಮಾಡಿರಿ, ಈಸಿಯಾಗಿ ಅಟೆಂಡ್ ಆಗ್ತಾರೆ ಅಂತ. ಎಸ್, ಡಯಲ್ ನೇಚರ್ಸ್ ಇದು 5 ಮಾರ್ಕ್ಸ್ ಚಾಪ್ಟರ್ಸ್. 2 ಮಲ್ಟಿಪಲ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅದ ನೋಡ್ರಿ, ಆ್ಯಂಡ್ 1 ಏನದ ರೀ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅದ. ಅದಾದ್ಮೇಲೆ ಎಟಮ್ ಅದ ರೀ. ಸೊ ಎಟಮ್ದಲ್ಲಿ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಒಂದು 2 ಮಾರ್ಕ್ಸಿಂದ ಅದ ರೀ, ರೈಟ್. ಆಮೇಲೆಗಡೆ ನ್ಯೂಕ್ಲಿಯೈ ನೋಡ್ಕೊಳ್ರಿ, 4 ಮಾರ್ಕ್ಸು ಟೋಟಲು. ಇದು 3 ಮಾರ್ಕ್ಸ್ ಚಾಪ್ಟರ್ ಎಟಮ್ಸು. ನ್ಯೂಕ್ಲಿಯೈ ಸೊ ಟೋಟಲ್ 4 ಮಾರ್ಕ್ಸ್ ಆಗಿರೋದ್ರಿಂದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಇನ್ನೊಂದೇನು ರೀ ನಾವು 3 ಮಾರ್ಕ್ಸ್ ಕ್ವಶನ್ಸ್. ಸೊ ಇದು ನ್ಯೂಮರಿಕಲ್ಸ್ ಇರುತ್ತೆ ರೀ ನ್ಯೂಕ್ಲಿಯೈದಲ್ಲಿ. ಹೇಳ್ತೀನಿ ಯಾವ ಟಾಪಿಕ್ ಅಂತಲೂ ಕೂಡ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ದೇರ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ರೀ. ಸೊ ಒಂದು 2 ಮಾರ್ಕ್ಸು, ಸೊ ಒಂದೇನು ರೀ 5 ಮಾರ್ಕ್ಸ್. ಇದು ಡೆರಿವೇಷನ್ಸ್. ಅಂದರೆ ತುಂಬ ಜನ ಕನ್ಫ್ಯೂಷನ್ಸ್ ಅಲ್ಲ ಸರ್, ಏನು 5 ಮಾರ್ಕ್ಸ್ ಡೆರಿವೇಷನ್ಸ್ ನ್ಯೂಮರಿಕಲ್ಸ್ ಹಿಂಗೆ ಬರ್ಬಿಟ್ರಲ್ಲ, ಯಾವುದನ್ನು ಓದ್ಬೇಕು ಯಾವುದನ್ನು ಬಿಡಬೇಕು. ಓಕೆ, ನ್ಯೂಮರಿಕಲ್ ಪಾರ್ಟಲ್ಲಿ ಎಷ್ಟು ಅಟೆಂಡ್ ಮಾಡ್ಬೇಕು ನೀವು? 2 ಕ್ವಶನ್ಸನ್ನು ಅಟೆಂಡ್ ಮಾಡ್ಕೋಬೇಕು. ಅಂದರೆ ಯಾವ್ಯಾವುದನ್ನು ಚೂಸ್ ಮಾಡ್ಕೊಳ್ತೀರಾ? ಚೂಸ್ ನ್ಯೂಮರಿಕಲ್ಸ್ ಪಾರ್ಟ್. ಫಸ್ಟ್ ಒನ್ ಯಾವ್ದು ರೀ? ಆಲ್ಟರ್ನೇಟ್ ಕರೆಂಟ್. ಕೇಳ್ತಾನೆ ರೀ 5 ಮಾರ್ಕ್ಸ್ಗೆ 100%. ಸೆಕೆಂಡ್ ಒನ್ ಯಾವ್ದು ರೀ? ಕರೆಂಟ್ ಎಲೆಕ್ಟ್ರಿಸಿಟಿ. ಸಾಕು, 2. ಇಲ್ರಿ ಸರ್ ನಾನು ಇನ್ನೂ ಒಂದು ಚಾಪ್ಟರ್ ಓದ್ತೀನಿ ಅನ್ನೋರು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡನ್ನು ಓದ್ಕೊಳ್ರಿ. ಸರ್ ನಂಗೆ ಇದ್ರ ಮೇಲೆ ಡಿಫಿಕಲ್ಟಿ ಆಗುತ್ತೆ ಅನ್ನೋರು ನಾವು ಗೋ ವಿತ್ ರೇ ಆಪ್ಟಿಕ್ಸ್, ರೈಟ್. ಸೊ ಹಂಗಂದರೆ ಇವು 4 ಚಾಪ್ಟರ್ಸ್ಗಳಲ್ಲಿ ನೀವು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಅನ್ಕೋಣ, ನಿಮಗೆ ಔಟ್ ಆಫ್ ಔಟ್ ಮಾಡೋದಕ್ಕೆ ಡಿಫಿಕಲ್ಟಿ ಪಾರ್ಟ್ ಆಗಿರ್ತಕ್ಕಂಥ ನ್ಯೂಮರಿಕಲ್ಸ್ ಪಾರ್ಟನ್ನು ಈಸಿಯಾಗಿ ಏನು ಮಾಡಿಬಿಡ್ತೀರಾ? ಸಾಲ್ವ್ ಮಾಡಿಬಿಡ್ತೀರಾ. ಓಕೆ, ಒಂದು ಪಾರ್ಟ್ ಅಂತ ಕ್ಲಿಯರ್ ಆಯ್ತು. ನ್ಯೂಮರಿಕಲ್ ಪಾರ್ಟು ಯಾವ್ಯಾವುದನ್ನು ಓದಬೇಕು ರೀ? ಅಲ್ಟರ್ನೇಟ್ ಕರೆಂಟು, ರೇ ಆಪ್ಟಿಕ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ಇನ್ನೊಂದು ಯಾವ್ದು ರೀ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್. ಓಕೆ, ಎಷ್ಟು ಓದ್ಕೊಡ್ರಿ. ಇದು ನ್ಯೂಮರಿಕಲ್ ಪಾರ್ಟ್. ಹಂಗಂದರೆ 5 ಮಾರ್ಕ್ಸ್ ಡೆರಿವೇಷನ್ಸನ್ನು ಬರೀಬೇಕಲ್ಲ. ಓಕೆ, ಅಂದರೆ ಯಾವ್ಯಾವುದನ್ನು ಓದ್ಕೋಬೇಕ್ರಿ ಅದನ್ನು ಕೂಡ ಹೇಳ್ತೀನಿ ನೋಡಿರಿ. ಗೋ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ ಇರೋದೇ 3 ಡೆರಿವೇಷನ್ಸ್ ಅದಾವ್ರಿ. ಅಲ್ಲಿ 3 ಡೆರಿವೇಷನ್ ಬಿಟ್ಟರೆ ಬೇರೆ ಡೆರಿವೇಷನ್ಸೇ ಇಲ್ಲ. ನಾವು ಗೋ ವಿತ್ ಎಲೆಕ್ಟ್ರಾನಿಕ್ಸ್, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಇದು 5 ಮಾರ್ಕ್ಸ್ ಡೆರಿವೇಷನ್ಸ್ ರೀ. ಇರೋದೇ 2 ಕ್ವಶನ್ಸ್ ಅದಾವ್ರಿ ಇಲ್ಲಿ.
ಅದನ್ನು ಬಿಟ್ಟರೆ ಬೇರೆದನ್ನು ಕೇಳೋದೇ ಇಲ್ಲ, ಅದನ್ನೇ ಕೇಳೋದು. ಓಕೆ, ನೆಕ್ಸ್ಟ್ ಗೋ ವಿತ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, 5 ಮಾರ್ಕ್ಸ್ ಡೆರಿವೇಷನ್. ಇಲ್ಲೊಂದು 3 4 ಡೆರಿವೇಷನ್ಸ್ ಬರ್ತಾವ್ರಿ, ಇಲ್ಲೂ ಕೂಡ 3 4. ನೆಕ್ಸ್ಟ್ ಏನಂದರೆ ಇಲ್ಲಿ 2 ಡೆರಿವೇಷನ್ಸ್ ಇದೆ. ಟೋಟಲ್ ಎಷ್ಟಾದ್ರಿ? ಒಂದು ನೀವು 7 8 ಡೆರಿವೇಷನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಅನ್ಕೋಣ, 3 ಮಾರ್ಕ್ಸ್ 5 ಮಾರ್ಕ್ಸ್ 3 ಕ್ವಶನ್ಸ್ ಕೂಡ ಅಟೆಂಡ್ ಮಾಡ್ಬೋದು. ಎಕ್ಸ್ಟ್ರಾ ಇರಲಿ ಅನ್ನೋ ರೀಸನ್ಕಾಗಿ ಏನು ಮಾಡ್ಕೊಡ್ರಿ, ಇನ್ನೊಂದನ್ನು ಏನು ಮಾಡ್ಕೊಡ್ರಿ, ಇಲ್ಲೊಂದು 2 3 ಬರ್ತಾವ್ರಿ, ನಾನು ನಿಮ್ಗೆ ಹೇಳ್ತೀನಿ, ಅವ್ನು ಪ್ರಿಪೇರ್ ಮಾಡೋದು. ಇದು 5 ಮಾರ್ಕ್ಸ್ ಡೆರಿವೇಷನ್. 2 ಪಾರ್ಟ್ ಆದರೆ ಕ್ಲಿಯರ್ ಅದ ರೀ, ಒಂದು ನ್ಯೂಮರಿಕಲ್ಸ್ ಪಾರ್ಟು, ಇನ್ನೊಂದು ಯಾವುದ್ರಿ 5 ಮಾರ್ಕ್ಸ್ ಡೆರಿವೇಷನ್. ಓಕೆ, ಇದಿಷ್ಟು ಕೂಡ ನಿಮ್ಮ ಬ್ಲೂ ಪ್ರಿಂಟದು ಏನು ಅನ್ಕೊಂಡ ಅನಾಲಿಸಿಸ್. ಓಕೆ, ಇದನ್ನು ಫಾಲೋ ಅಪ್ ಮಾಡಿಕೊಡ್ರಿ, ಚೆನ್ನಾಗಿ ಓದ್ಕೊಳ್ರಿ. ಶಾರ್ಟ್ ಟೈಮಲ್ಲೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದ್ಕೊಂಡು ಪರ್ಸಂಟೇಜನ್ನು ಬೂಸ್ಟ್ ಮಾಡಿಕೊಡ್ರಿ, ಅಂದರೆ ಜಾಸ್ತಿ ಮಾಡಿಕೊಡ್ರಿ ಅಂತ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಕೊನೆಯದಾಗಿ ಏನೋ ಒಂದು ಹೇಳ್ತೀರಿ ಅಂತ ಹೇಳಿದ್ರಲ್ಲ ವಿಡಿಯೋ ಕೊನೆಯದಲ್ಲೇ. ಓಕೆ, ನೆನಪು ಮಾಡಿದಲ್ಲ. ಸೊ ನನಗೆ ಬಂದ ಮಾಹಿತಿ ಪ್ರಕಾರ, ಆ್ಯಸ್ ಪರ್ ಐ ನೋ, ನೀವು ಈ ವರ್ಷ ಅವೈಲೇಬಲ್ ಇರ್ತಕ್ಕಂಥ 3 ಮಾಡಲ್ ಕ್ವಶನ್ ಪೇಪರ್ಸು ಆ್ಯಂಡ್ 2 ಪ್ರಿಪರೇಟರಿ ಎಕ್ಸಾಮ್ಸ್, ಇವು 5 ಕ್ವಶನ್ ಪೇಪರ್ಸನ್ನು ರೆಡಿ ಆದರೆ ಅನ್ಕೋಣ. ಸೊ ನಿಮಗೆ 40 ರಿಂದ 42 ಮಾರ್ಕ್ಸ್ವರೆಗೂ ಕೂಡ ಏನಾಗುತ್ತೆ ರೀ, ರಿಪೀಟ್ ಆಗುತ್ತೆ ಪಕ್ಕ 100%. ಇದು ಇನ್ನರ್ ಸೋರ್ಸಿಂದ ಬಂದಿರತಕ್ಕಂಥ ಇನ್ಫಾರ್ಮೇಷನ್. ಓಕೆ, ಸೊ ಇದು ನಾವು ಅನಾಲಿಸಿಸ್ ಮಾಡಿಕೊಂಡು ನಿಮ್ಗೆ ಹೇಳ್ತಿರೋದು, ವೆರಿ ಇಂಪಾರ್ಟೆಂಟು. ಇದನ್ನು ಮಾತ್ರ ಫಾಲೋ ಅಪ್ ಮಾಡಿಕೊಡ್ರಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ರೀ, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಏನು ಮಾಡ್ಕೊಳ್ಳೋಣ, ಆ್ಯಡಪ್ ಮಾಡ್ಕೊತ ಹೋಗೋಣ. ಅಂದರೆ ನಿಮಗೆ 5 ಮಾರ್ಕ್ಸಿನ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು, 3 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ಕೂಡ ಆ ಕ್ವಶನ್ಸ್ಗಳನ್ನ ಏನು ಮಾಡ್ತೀನಿ ರೀ ನಿಮಗೆ ಸೊ ಪ್ರೊವೈಡ್ ಮಾಡ್ತೀನಿ ರೀ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಹಲೋ, ಸೊ ಹೇಗಿದ್ದಾರೆ ಎಲ್ಲರೂ? ಸೊ ಇದೇ ವಿಡಿಯೋದು ಪ್ರೀವಿಯಸ್ 10 ಮಿನಿಟ್ಸನ್ನು ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಏನೇನಂದ್ರೆ ಬ್ಲೂ ಪ್ರಿಂಟ್ ಡಿಸ್ಕಷನ್ಸ್ ಕೂಡ ಮಾಡಿದ್ವಿ. ಓಕೆ, ಸೊ ಯಾವ್ಯಾವ ಚಾಪ್ಟರ್ ಮೇಲ್ಗಡೆ ಸೊ ಯಾವ ರೀತಿಯೆಲ್ಲ ಕ್ವಶನ್ಸ್ನ ಕೇಳ್ತೇನೆ ಅನ್ನೋದನ್ನು ಕೂಡ ಇಲ್ಲದ ನೋಡಿರಿ ಬ್ಲೂ ಪ್ರಿಂಟು. ಇದಾದ್ರೆ ಬ್ಲೂ ಪ್ರಿಂಟ್, ಸಾರಿ ವೆರ್ ಇಟ್ ಇಸ್, ಯಾ ಹಿಯರ್. ಓಕೆ, ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೇಳಿದ್ವಿ ನೋಡಿರಿ. ಸೊ ಯಾವ್ಯಾವ ಚಾಪ್ಟರ್ ಮೇಲ್ಗಡೆ ಬರ್ತಾವೆ. ಸೊ ನಾವು ಇಟ್ ಕಮ್ಸ್ ಆನ್ ಫಸ್ಟ್ 4 ಚಾಪ್ಟರ್ಸ್. ಓಕೆ, ಸೊ ಹಂಗಾದ್ರೆ ಇವಾಗ ಸೊ ಏನು ಡಿಸ್ಕಷನ್ಸ್ ಮಾಡೋಣ ರೀ. ಸೊ ನಂಬರ್ ಆಫ್ ನ್ಯೂಮರಿಕಲ್ಸು ಸೊ ಯಾವ್ಯಾವ ಚಾಪ್ಟರ್ ಮೇಲ್ಗಡೆ ಬರ್ತಾವ ಅನ್ನೋದನ್ನು ಕೂಡ ಏನು ಮಾಡೋಣ ರೀ, ಸೊ ಡಿಸ್ಕಷನ್ಸ್ ಮಾಡೋಣ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಡಿಸ್ಕಷನ್ಸ್ ಮಾಡೋಣ. ಓಕೆ, ಸೊ ಹಂಗಾರೆ ನಾವು ಸೊ ಯಾವ್ಯಾವುದೆಲ್ಲ ಕ್ವಶನ್ಸ್ ಬರಬಹುದು ರೀ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸ್ಗೆ, 2026 ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ತಕ್ಕಂಥ ಭಾಳ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪಾರ್ಟಲ್ಲಿ ಸೊ ಯಾವ ರೀತಿ ಕ್ವಶನ್ಸನ್ನು ಅರೈಸ್ ಮಾಡಬಹುದು. ಓಕೆ, ಭಾಳ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇವಾಗ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಏನು ಮಾಡ್ತೀನಿ ನಿಮಗೆ ಸ್ವಲ್ಪ ಪ್ರೊವೈಡ್ ಮಾಡ್ಕೊಳ್ತೀನಿ. ಫಸ್ಟ್ ಪಾರ್ಟನ್ನು ಅಬ್ಸರ್ವ್ ಮಾಡ್ಕೊಳ್ರಿ. ಇದನ್ನು ಫಸ್ಟ್ ಪಾರ್ಟ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ನೀವು ಹೇಳ್ತೀರಾ. ಬಟ್ ನಾನು ಇಲ್ಲಿ ತೊಗೊಳ್ತೀನಿ ರೀ. ಸೊ ನಿಮಗೆ ಡಿಫಿಕಲ್ಟ್ ಟು ಲೋವೆಸ್ಟ್ ಈಸಿಯೆಸ್ಟ್ ಪಾರ್ಟ್ವರೆಗೂ ಕೂಡ ಬರೋಣ ರೀ. ಮೋಸ್ಟ್ ಡಿಫಿಕಲ್ಟ್ ಯಾವುದ್ರ ಅನ್ಕೋಣ, ಫಸ್ಟ್ ಒನ್ ಇಲ್ಲಿ ನಿಮ್ಗೆ ಬರುತ್ತೆ ರೀ. ಸೊ ದಟ್ ಈಸ್ ಸೊ ನ್ಯೂಮರಿಕಲ್ಸ್ ಪಾರ್ಟ್. ಓಕೆ, ಸೊ ಏನು ತೊಗೊಳ್ತೀರ ಅಲ್ಲಿ, ನ್ಯೂಮರಿಕಲ್ ಪಾರ್ಟ್. ಹಾಗಾದ್ರೆ ಇಲ್ಲಿ ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ನೀವು? 2 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಔಟ್ ಆಫ್ 4. ಕರೆಕ್ಟ್ ರೀ? ಓಕೆ, ಸೊ ಹಾಗಾದ್ರೆ ಫಸ್ಟ್ ಒನ್ ಯಾವ ಚಾಪ್ಟರ್ ಮೇಲ್ಗಡೆ ನೋಡ್ಕೊಳ್ತೀರಾ ನಾವು, ದಟ್ ಈಸ್ ಆಲ್ಟರ್ನೇಟ್ ಕರೆಂಟ್. ಫಸ್ಟ್ ಒನ್ ಯಾವ್ದು ರೀ, ಆಲ್ಟರ್ನೇಟ್ ಕರೆಂಟ್. ಈ ಚಾಪ್ಟರ್ ಮೇಲ್ಗಡೆ ಆಲ್ರೆಡಿ ನಾನು ಏನು ಮಾಡೀನಿ, ಒಂದು ಸ್ವಲ್ಪ ಯೂಟ್ಯೂಬ್ ವಿಡಿಯೋಸನ್ನು ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಎಲ್ಲ ಕ್ವಶನ್ಸನ್ನ ಕೇಳ್ಬೋದು ಅಂತ. ಓಕೆ, ನಾನು 1 ಅವರ್ ಕ್ಲಾಸ್ ಕೂಡ ಮಾಡಿದ್ದೀನಿ 2 ವಿಡಿಯೋದಲ್ಲಿ. ಸೊ ಅಬ್ಸರ್ವ್ ಮಾಡಿಕೊಡ್ರಿ. ಸೆಕೆಂಡ್ ನಿಮ್ಗೆ ಯಾವ್ದು ಪ್ರಿಪೇರ್ ಮಾಡಿದ್ದೀರಿ ನಾವು ದಟ್ ಈಸ್ ಅನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಹಂಗಾರೆ ನಿಮಗೆ 2 ನ್ಯೂಮರಿಕಲ್ಸನ್ನು ಅಟೆಂಡ್ ಮಾಡಬೇಕು. ಈ 2 ಚಾಪ್ಟರ್ ಮೇಲ್ಗಡೆ ಏನು ಕೇಳ್ತಾನೆ ರೀ, ನ್ಯೂಮರಿಕಲ್ಸನ್ನು ಕಂಪಲ್ಸರಿಯಾಗಿ ಕೇಳ್ತಾನೆ. ಓಕೆ, ಸೊ ಹಂಗಂದ್ರೆ ಸರ್ ನಮ್ಗೆ ಇದ್ರ ಯಾವುದಾದ್ರೂ ಒಂದು ನಮಗೆ ಡಿಫಿಕಲ್ಟ್ ಆದರೆ ಇನ್ನೊಂದು ಯಾವುದನ್ನ ಆಪ್ಷನ್ ಆಗಿ ಇಟ್ಕೋಬಹುದು ನಾವು, ದಟ್ ಈಸ್ ಅನ್ ರೇ ಆಪ್ಟಿಕ್ಸ್. ಇದು ಆಪ್ಷನಲ್ ನೋಡ್ರಿ. ಅಂದರೆ ನೀವು 2 ಬರಿಬೇಕಲ್ಲ, 3 ಚಾಪ್ಟರ್ಗಳನ್ನು ಕೂಡ ಪ್ರಿಪೇರ್ ಆಗ್ರಿ. ಇಲ್ಲ ಸರ್ ನಮ್ಗೆ ರೇ ಆಪ್ಟಿಕ್ಸು
ಸೈನ್ ಕನ್ವೆನ್ಷನ್ಸ್ ಎಲ್ಲ ಡಿಫಿಕಲ್ಟ್ ಆಗುತ್ತಾ ಅನ್ನೋರು ನಾವು ಗೋ ವಿತ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಇದಕ್ಕೆ ಇದು ನ್ಯೂಮರಿಕಲ್ ಪಾರ್ಟ್ ಆಯ್ತು ರೀ. ನೆಕ್ಸ್ಟ್ ಒನ್ ಏನು ಅನ್ಕೊಳ್ಳೋಣ ಇಲ್ಲಿ ನಾವು ದಟ್ ಸೊ 5 ಮಾರ್ಕ್ಸ್ ಡೆರಿವೇಷನ್ಸ್ ನೋಡ್ರಿ 5 ಮಾರ್ಕ್ಸ್ ಸೊ ಡೆರಿವೇಷನ್ಸ್ ಓಕೆ. ಸೊ 5 ಮಾರ್ಕ್ಸ್ ಡೆರಿವೇಷನ್ಸ್ನ ಯಾವ್ಯಾವ ಚಾಪ್ಟರ್ ಅಂತ ಕೇಳ್ತಾನೆ ರೀ. ಈಗ ನೋಡ್ಕೊಂಬಂದ್ಬಿಡ್ರಿ ಇಲ್ಲಿ ನಾವು ಡೌಟ್ ಯಾವ್ಯಾವ್ದು ಅಂತ ಹೇಳಿದೆ ನಿಮಗೆ. ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ, ಇನ್ನೊಂದು ಯಾವ್ದು ರೀ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಒನ್ ಯಾವ್ದು ಅನ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಿಮಗೆ ಯಾವ ಚಾಪ್ಟರ್ ಮೇಲ್ಗಡೆ ಹೆಂಗೆ ಕ್ವಶನ್ಸ್ ಕೇಳ್ತಾನಂತ. ಸೊ ಫಸ್ಟ್ ಚಾಪ್ಟರ್ ಪ್ರಿಪರೇಷನ್ ಎದಕ್ಕೆ ಹೋಗ್ರಿ ಕರೆಂಟ್ ಎಲೆಕ್ಟ್ರಿಸಿಟಿ 5 ಮಾರ್ಕ್ಸ್ ಡೆರಿವೇಷನ್ಸ್. ಇಲ್ಲಿ ಎಷ್ಟು ಬರೀಬೇಕು ರೀ 3 ಕ್ವಶನ್ಸನ್ನು ಬರೀಬೇಕು. ಎಷ್ಟು ಕ್ವಶನ್ಸ್ ಇರ್ತಾವೆ ರೀ 5 ಕ್ವಶನ್ಸ್ ಇದೆ ಓಕೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಹಂಗಾರೆ ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ರೀ. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿರಿ ಇವೆಲ್ಲ 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಕ್ಕಂಥ ಕ್ವಶನ್ಸನ್ನು ಹೇಳ್ತೀನಿ ನೋಡಿರಿ ಓಕೆ. ಯಾವ ಚಾಪ್ಟರ್ ಮೇಲ್ಗಡೆ ಕೇಳ್ತಾನೆ ರೀ ಅವ. ಸೊ 5 ಮಾರ್ಕ್ಸಿನು ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಕೇಳ್ತಾನೆ ರೀ ರೈಟ್. ಯಾಕೆ ಹೇಳ್ರಿ ಹೇಳಿದಾನೆ 10 ಮಾರ್ಕ್ಸ್ ಚಾಪ್ಟರ್ ಅದು 14 ಮಾರ್ಕ್ಸ್ ಚಾಪ್ಟರ್ ನೋಡ್ರಿ ಇದು ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇದರಲ್ಲಿ ಸೊ ಒಂದು ಏನು ಮಾಡ್ಬೇಕು ರೀ ಇವಾಗ ಅವನು ನ್ಯೂಮರಿಕಲ್ಸನ್ನು ಕೇಳಬೇಕು, ಇನ್ನೊಂದೇನು ಕೇಳಬೇಕು ರೀ ಸೊ 5 ಮಾರ್ಕ್ಸಿನು ಸೊ ಡೆರಿವೇಷನ್ಸನ್ನು ಕೇಳಬೇಕು ರೈಟ್. ಹಾಗಾದ್ರೆ ಸೆಕೆಂಡ್ ಚಾಪ್ಟರ್ ಯಾವ್ದು ರೀ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತೀನಿ ನೋಡ್ರಿ. ಸೆಕೆಂಡ್ ಚಾಪ್ಟರ್ ಯಾವ್ದು ರೀ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಓಕೆ. ಸೊ ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ರಿ ಎಲ್ರಿ ಫಸ್ಟ್ ಒಂದಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ಒಂದು ಚಾಪ್ಟರ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತಾ ನೋಡ್ಕೊಡ್ರಿ ಇಲ್ಲಿ. ದ ಫಸ್ಟ್ ಕ್ವಶನ್ಸನ್ನೇ ಬರುತ್ತೆ ಪ್ರೂವ್ ದಿ ದಟ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್ ಕಂಡಕ್ಟಿವಿಟಿ. ಇದನ್ನು ಕೇಳ್ಬೋದು ರೀ. ಇಲ್ಲ ಏನು ತೊಗೊಳ್ತೀರಾ ಇದನ್ನು. ಸೊ ನಾವು ಇಟ್ ಈಸ್ ಅನ್ನ ಕಂಡಕ್ಟಿವಿಟಿ ಇದೆ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್. ಸೊ ಇಲ್ಲಪ್ಪ ಇದನ್ನು ಕೇಳಿಲ್ಲ ಅಂತ ಅಂದ್ಕೊಳ್ರಿ. ನಾವು ದೇರ್ ಇಸ್ ಅನದರ್ ಒನ್ ರಿಲೇಷನ್ಶಿಪ್ ಬಿಟ್ವೀನ್ ಇದನ್ನ 3 ಮಾರ್ಕ್ಸು ಕೇಳ್ತಕ್ಕಂಥ ಚಾನ್ಸಸ್ ಅದ ರೀ 5 ಮಾರ್ಕ್ಸು ಕೇಳ್ತಕ್ಕಂಥ ಚಾನ್ಸಸ್ ಅದ. ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಅದು ಫಾರ್ಮುಲಾ ಅದ ನೋಡಿರಿ. I is equal to NEAVD ಅಂತ ಗ್ಯಾಸ್ ವಿ ಎರಡು ಅದ ರೀ. ನೆಕ್ಸ್ಟ್ ಥರ್ಡ್ ಭಾಳ ಇಂಪಾರ್ಟೆಂಟ್ ಯಾವುದು ಅಂತ ಅನ್ಕೊಳ್ರಿ ಎಕ್ಸ್ಪ್ರೆಷನ್ ಫಾರ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಕ್ವಶನ್. ಎಕ್ಸ್ಪ್ರೆಷನ್ ಫಾರ್ equivalent internal resistance and equivalent EMF of two cells so connected in a series right. ಇವೆರಡು ಕೂಡ ಸೊ ಇಂಪಾರ್ಟೆಂಟ್ ಕ್ವಶನ್ಸು. 3 ಕ್ವಶನ್ಸ್ ಆದರೂ ಇವಾಗ ಇನ್ನೊಂದನ್ನು ಕೊಡ್ತೀನಿ ನೋಡ್ರಿ. ಏನು ಅನ್ಕೊಳ್ಳೋಣ ನಾವು ದಟ್ ಈಸ್ ಬ್ಯಾಲೆನ್ಸ್ಡ್ ಕಂಡೀಷನ್ಸ್ ಆಫ್ ಏನು ತೊಳ್ತಾನೆ ರೀ ಅವನು ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ Wheatstone's network. ಓಕೆ. ಸೊ ಇವು 4 ಕ್ವಶನ್ಸ್ಗಳಲ್ಲಿ ನಿಮಗೆ ಒಂದು ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಏನದ ರೀ ಜಾಸ್ತಿ ಅದ. ಇದು 5 ಮಾರ್ಕ್ಸಿನ ಡೆರಿವೇಷನ್ಸ್ ಆಯಿತು. ಸೊ ಹಂಗಂದರೆ ಸೊ ಇನ್ನೊಂದು ಅದ ನೋಡಿರಿ ಯಾವ ಚಾಪ್ಟರ್ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ಚಾಪ್ಟರ್ ಅಂತ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. 5 ಮಾರ್ಕ್ಸ್ನು ಯಾವ ಚಾಪ್ಟರ್ ಮೇಲ್ಗಡೆ ಓದಬೇಕಂತ ಹೇಳ್ಕೊಡತ್ತಿದ್ದೆ ಅಷ್ಟೇ. ಸೊ ನಾವು ನಾವು ಫಸ್ಟ್ ಕ್ವಶನ್ಸ್ ಇದೆ ಯಾವುದ್ರಲ್ಲಿ ಫಸ್ಟ್ ಕ್ವಶನ್ಸು ಇನ್ನೊಂದು ಯಾವ್ದು ಕ್ವಶನ್ಸ್ ಅಂತ ಹೇಳಿ
derive an expression for derive an expression for magnetic field B at any point at any point at any point on a axis of current carrying circular coil, right? ಹಂಗಾರೆ ಇದ್ರ ಮೇಲ್ಗಡೆ ಸೆಕೆಂಡ್ ಕ್ವಶನ್ಸ್ ಯಾವ್ದು ಕೊಡೋಣ, ರೈಟ್? by using Ampere's circuital law, ACL ಅಂತ ತಗೊಳ್ತಿರಲ್ಲ, derive the expression for magnetic field at a point P due to long straight wire. And third one ನೋಡ್ರಿ 5 marks ಯಾವ ತಗೊಳ್ತೀರ ಅನ್ಕೊಳ್ಳೋಣ. So now it is expression for ಇನ್ನೊಂದು ಕ್ವಶನ್ಸ್ ಅದು ನೋಡ್ರಿ ಇಲ್ಲಿ. Yes. So expression for force between two parallel current carrying wires. Exactly. ಸೊ ಇದೊಂದು ಅದ ರೀ. ನೆಕ್ಸ್ಟ್ ಕೇಳ್ತಕ್ಕಂಥ ಚಾನ್ಸಸ್ ಏನು ಅನ್ಕೋಣ, ಇದು ಪಾಸಿಬಿಲಿಟಿ ಕಡಿಮೆ ಆದರೂ ಕೂಡ ಕೇಳ್ಬೋದು ರೀ. ಏನು ಅನ್ಕೋಣ, expression for magnetic field inside a solenoid, magnetic field at a point P inside a solenoid. ರೈಟ್. ಸೊ ಇವು ಎರಡು ಚಾಪ್ಟರ್ ಮೇಲ್ಗಡೆ ಏನಾಯ್ತು ರೀ, ಸೊ ನಿಮಗೆ ಸೊ ಇಂಪಾರ್ಟೆಂಟ್ ಕ್ವಶನ್ಸನ್ನು ಏನು ಮಾಡಿದೆ, ಪ್ರೊವೈಡ್ ಮಾಡಿದೆ. ಎಕ್ಸಾಕ್ಟ್ಲಿ. ಓಕೆ ದನ್. ಸೊ ಹಂಗಂದ್ರೆ ಥರ್ಡ್ ಚಾಪ್ಟರ್ನ ಏನು ಪ್ರಿಪೇರ್ ಮಾಡ್ಕೋಬೇಕ್ರಿ ನಾವು, ಯಾಕೆ ಹೇಳ್ರಿ 5 marks ಡೆರಿವೇಷನ್ಸ್ ಎಷ್ಟು ಬರಿಬೇಕು ರೀ? 3. ಒಂದು ನಿಮಗೆ ಕೊಟ್ಟಿದ್ದೀನಿ ರೀ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಓದ್ಕೊಡ್ರಿ 5 marksನು, ಇನ್ನೊಂದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಓದ್ಕೊಡ್ರಿ. ನೆಕ್ಸ್ಟ್ ಯಾವುದು ಓದ್ಕೊಡ್ರಿ ಅನ್ಕೋಣ, ಸೆಮಿ ಕಂಡಕ್ಟರ್ಸ್. ಯಾಕಂತ ಅನ್ಕೊಡ್ರಿ, ಇಲ್ಲಿ ನಿಮಗೆ 4+1 marksನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಈ 1 marks ಏನಿರುತ್ತೆ ಅನ್ಕೋಣ ನಾವು, ವಾಟ್ ಈಸ್ ರೆಕ್ಟಿಫೈಯರ್ ಆರ್ ರೆಕ್ಟಿಫಿಕೇಶನ್ಸ್, ಕರೆಕ್ಟ್? ಸೊ ಇನ್ನೊಂದೇನು ಅನ್ಕೋಣ, so what is half wave rectifier or full wave rectifier? ಸೊ ಇದು ಸೊ ನಿಮಗೆ 1 marksಗೆ ಕೇಳ್ತಕ್ಕಂಥ ಕ್ವಶನ್ಸ್. ಇದರ ಮೇಲ್ಗಡೆ ಸೊ 4 marks, ಇದು 1 marks ನೋಡ್ರಿ, ಇವೆಲ್ಲ 1 marksನು. ಸೊ ಹಂಗಾರೆ 4 marksಗೆ ಸೊ ಏನು ಕ್ವಶನ್ಸ್ನ ಕೇಳ್ಬೋದು ರೀ? ಸೊ 4 marksಗೆ ಥರ್ಡ್ ಒನ್ ಕ್ವಶನ್ಸು ಇಲ್ಲ ನೋಡ್ರಿ. ಹಾಂ, ಡೆಸ್ಕ್ರೈಬ್ ದ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್. ಡೆಸ್ಕ್ರೈಬ್ ದಿ ವರ್ಕಿಂಗ್ ಆಫ್ PN junction diode as a full wave rectifier.
as full wave rectifier with neat diagram. ಇಲ್ಲಪ್ಪ ಇದು ಯಾವ್ದ್ರಿ ಇದು ಫುಲ್ ವೇವ್ ಅಲ್ಲ, ಫುಲ್ ವೇವ್ ಬದಲು ಹೆಂಗೆ ಕೇಳ್ತಾನೆ ರೀ, ಸೇಮ್ ಕ್ವಶನ್ಸ್ನ ಕೇಳ್ತಾನ. ಯಾವ್ದ್ರಿ ಅದು ಹಾಫ್ ವೇವ್ ರೆಕ್ಟಿಫೈಯರ್. ಎಕ್ಸಾಕ್ಟ್ಲಿ. ಸೊ ಇವು ಇದ್ರ ಮೇಲ್ಗಡೆ ಅರೈಸ್ ಆಗ್ತಕ್ಕಂಥ ಕ್ವಶನ್ಸ್ ನೋಡ್ರಿ. ಓಕೆ, ಸೊ ಇದನ್ನ ಬಿಟ್ಟರೆ ಸೊ ಮ್ಯಾಕ್ಸಿಮಮ್ ಕಂಡೀಷನ್ಸಲ್ಲಿ ಕೂಡ ನಿಮಗೆ ಸೊ ಯಾವ ಕ್ವಶನ್ಸ್ಗಳನ್ನು ಕೂಡ ಅರೈಸ್ ಮಾಡ್ತಕ್ಕಂಥ ಚಾನ್ಸಸ್ ಕಡಿಮೆ, ಬೇರೆ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ತಕ್ಕಂಥ ಚಾನ್ಸಸ್ ಕಡಿಮೆ. ಸೊ ನೀವು ಎಷ್ಟು ಓದಬೇಕ್ರಿ ಇವಾಗ, ಸೊ 3 ಕ್ವಶನ್ಸ್ಗಳನ್ನು ಓದಬೇಕಲ್ಲ. ಸೊ 3 ಚಾಪ್ಟರ್ ಮೇಲ್ಗಡೆ 5 ಮಾರ್ಕ್ಸ್ನು 3 ಕ್ವಶನ್ಸ್ನ ಇಟ್ಟೆ ನಿಮಗೆ. ಸೊ ಹಂಗಂದರೆ ಸರ್ ಇನ್ನೊಂದು ಎಕ್ಸ್ಟ್ರಾ ಹೇಳ್ರಿ ನಮಗೆ ಯಾವುದ್ರ ಮೇಲೆ ಓದಬೇಕು ನೀವು ಅಂತ ಅಂದ್ಕೊಂಡ್ರೆ, ಯು ಗೋ ರೀಡ್ ಆನ್ ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. Electric potential and capacitance, right? So ಇದರಲ್ಲಿ ಏನು ತಗೊಳ್ತೀರಾ, electric potential due to a point charge, electric potential due to point charge, right? ಸೊ ಇಲ್ಲಪ್ಪ ಇನ್ನೊಂದು ಕ್ವಶನ್ಸ್ನ ಓದ್ಕೊಡ್ರಿ ಅನ್ಕೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಡೈಪೋಲ್ ಆನ್ ಅ ಎಕ್ಸಿಯಲ್ ಲೈನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಆನ್ ಅ ಎಕ್ಸಿಯಲ್ ಲೈನ್, ರೈಟ್? ಇಲ್ಲ ಅನ್ಕೊಳ್ರಿ ವರ್ಕ್ ಡನ್ ಡ್ಯೂ ಟು 3 ಸಿಸ್ಟಮ್ ಆಫ್ ಚಾರ್ಜಸ್, 3 ಸಿಸ್ಟಮ್ ಆಫ್ ಚಾರ್ಜಸ್. ಈ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ಬೋದು. ಓಕೆ, ರೈಟ್. ಸೊ ಇದೆಲ್ಲ ಅನ್ಕೋಣ. ಇವು ನಿಮಗೆ 5 ಮಾರ್ಕ್ಸ್ನು 3 ಕ್ವಶನ್ಸ್ಗಳನ್ನು ಏನದ ರೀ, ಸೊ ಎನಿ 3 ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ರಿ ಅಂತ ಇರುತ್ತಲ್ಲ ಆ ಪಾರ್ಟ್ ಅಂತ ಹೇಳ್ತಾರೆ. ನಾವು ಕಮ್ಸ್ ಫಾರ್ 3 ಮಾರ್ಕ್ಸ್ ಕ್ವಶನ್ಸ್. ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡ್ಬೇಕು ರೀ, 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 5 ಕ್ವಶನ್ಸ್, ರೈಟ್? ಸೊ ಎಷ್ಟು ಕ್ವಶನ್ಸ್ ಇರ್ತಾರೆ ನಿಮಗೆ, ಔಟ್ ಆಫ್ 8 ಕ್ವಶನ್ಸ್ ಇದೆ. ಔಟ್ ಆಫ್ 8 ಕ್ವಶನ್ಸು 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಓಕೆ, ಸೊ ಹಂಗಂದರೆ ಹಾಗೆ ನೋಡ್ಕೊಂಬರಿ ಯಾವ್ಯಾವ ಚಾಪ್ಟರಿಂದ ಬರ್ತಾರೆ ಇಲ್ಲಿ ಕ್ವಶನ್ಸನ್ನು. ನಾವು ದ್ಯಾಟ್ 3 ಮಾರ್ಕ್ಸ್ ಕ್ವಶನ್ಸ್ ಅದ ನೋಡಿರಿ. ಒಂದೇದು ಯಾವ್ದು ಅನ್ಕೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಅದ ರೀ. ನೆಕ್ಸ್ಟ್ ಅನ್ಕೋಣ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಈ ಚಾಪ್ಟರಿಂದ 3 ಮಾರ್ಕ್ಸನ್ನು ಏನು ಮಾಡ್ಕೊಡ್ರಿ ಇವಾಗ ಪ್ರಿಪೇರ್ ಮಾಡ್ಕೊಡ್ರಿ. ಯಾವ್ದು ಅನ್ಕೋಣ ಇಲ್ಲಿ, ಫಸ್ಟ್ ಒನ್ನು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸೊ ಹಂಗಂದರೆ ಸೊ ಯಾವ್ಯಾವ ಕ್ವಶನ್ಸನ್ನು ಕೇಳ್ಬೋದು ಇಲ್ಲಿ ನಿಮಗೆ, ರೈಟ್? ಒನ್ ಐತೆ ಅಬ್ಸರ್ವ್ ಮಾಡ್ಕೊಡ್ರಿ. ಸೊ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ದಲ್ಲಿ, ರೈಟ್, ಸೊ ಭಾಳ ಕ್ವಶನ್ಸ್ ಕಡಿಮೆ ಅದಾವೆ ರೀ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ, ರೈಟ್? ಸೊ ಸೆಕೆಂಡ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ ಇಲ್ಲಿ. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಂಪಾರ್ಟೆಂಟ್ ನೋಡ್ರಿ ಇದು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ನೆಕ್ಸ್ಟ್ ಒನ್ ಏನು ಕ್ವಶನ್ಸ್ ಬರ್ಬೋದು ಅನ್ಕೋಣ. ಯಾ, ರೈಟ್ ಎನಿ 3 ಡಿಫರೆನ್ಸ್, write any 3 difference between paramagnetic, ferromagnetic and die, right? ಸೊ ಡಿಫ್ರೆನ್ಸ್ ಅರ ಕೇಳ್ಬೋದು ರೀ, ಇಲ್ಲಾಂದರೆ ಪ್ರಾಪರ್ಟೀಸ್ನ ಆದರೆ ಕೇಳ್ಬೋದು. ಮೂರರಲ್ಲಿ ಯಾವುದಾದ್ರೂ 2 ಕೊಟ್ಟು ಕೇಳ್ಬೋದು. ಪ್ಯಾರಾ ಪೆರೋ, ಇಲ್ಲ ಪೆರೋ ಡೈ, ಇಲ್ಲಾಂದರೆ ಪ್ಯಾರಾ ಡೈ, ರೈಟ್ನ ಈಕ್ವೇಷನ್ಸ್ ವಿತ್ ನೀಟಾಗಿ ಒಂದು 4 ರಿಂದ 5 ಡಿಫ್ರೆನ್ಸನ್ನು ನೀಟಾಗಿ ಬರೆದ್ಬಿಡ್ರಿ, ರೈಟ್? ಇವ್ನು 3 ರಿಂದ 4 ಕ್ವಶನ್ಸ್ ನೋಡ್ಕೊಡ್ರಿ.
ಸಾರಿ 3 ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಲಕ್ಕೆ. ನಾವು 4th ಒಂದೇ ಹಂಗಂದ್ರೆ ಸೊ ಇನ್ನೊಂದು ಯಾವ ಕ್ವಶನ್ಸನ್ನು ಕೇಳ್ತಾನೆ ಅಂತ ಹೇಳ್ತೀನಿ ನೋಡಿ ನಿಮಗೆ. ಯಾವ ಚಾಪ್ಟರ್ ಮೇಲೆ ಕೇಳ್ತಾನೆ ರೀ? ಗೋ ವಿತ್ ದಟ್. ನಾವು go with 3 marks questions there. ಯಾವ್ದನ್ನು ಕಾರಣ? ಡಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಸೆಕೆಂಡ್ ಎಷ್ಟು ಕ್ವಶನ್ಸನ್ನು ಬರೀಬೇಕು? 5 ಕ್ವಶನ್ಸನ್ನು ಬರೀಬೇಕು. ಡಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ ರೀ? ಸಿಂಪಲ್. ಎಕ್ಸ್ಪ್ಲೇನ್ 3 ಕ್ವಶನ್ಸ್ ಬರ್ತಾವೆ ನೋಡ್ರಿ. ಟೈಪ್ಸ್ ಆಫ್ ಎಮಿಷನ್ 3 ಬರ್ತಾವಲ್ರಿ. ಯಾವ್ಯಾವ? ಥರ್ಮೋಯಾನಿಕ್ ಆಗಿರ್ಬೋದು, ಫೀಲ್ಡ್ ಆಗಿರ್ಬೋದು, ನೆಕ್ಸ್ಟ್ ಏನು ತೊಗೊಳ್ತೀರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಏನು ತೊಗೊಳ್ತೀರಲ್ಲಿ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗಾದ್ರೆ ಇನ್ನೊಂದು ಕ್ವಶನ್ಸ್ ಯಾವ್ದು ಬರುತ್ತೆ ರೀ? ನೋ ಇಂಪಾರ್ಟೆಂಟ್. ಸೊ ಏನು ತೊಗೊಳ್ತೀರ ಅಲ್ಲಿ? ಹಾಂ, ಡಿಪೆಂಡೆನ್ಸಿ ಆಫ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಆನ್ ಅ ಫ್ರೀಕ್ವೆನ್ಸಿ ಆರ್ ಇಂಟೆನ್ಸಿಟಿ. ಸೊ ಇವು 3 ಕ್ವಶನ್ಸು ಸೊ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಎಲ್ಲಿ ಅನ್ಕೋಣ ಇಲ್ಲಿ? ಸೊ ಡಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ದಲ್ಲಿ. ಓಕೆ, ಅಂದರೆ 3rd ಚಾಪ್ಟರ್ನ ಯಾವುದನ್ನು ಪ್ರಿಪೇರ್ ಮಾಡ್ಕೊಳ್ತೀರಾ? ನಾವು ಗೋ ಲುಕ್ ಎಟ್ ದ ಕಾಲಮ್ ದೇರ್. ಯಾವ್ದು ಅನ್ಕೊಳ್ಳೋಣ? ಸೊ ಬ್ಲೂ ಪ್ರಿಂಟನ್ನು ಅಬ್ಸರ್ವ್ ಮಾಡ್ಕೊಳ್ರಿ. ಸೊ ಯಾವುದಾದ್ರು ನೋಡ್ಕೊಳ್ರಿ ಇಲ್ಲಿ. ನಾವು ನ್ಯೂಕ್ಲಿಯೈ ಅದ ರೀ, ಸಿಂಪಲ್ಲು. ಸೊ ನ್ಯೂಕ್ಲಿಯೈ ಮೇಲ್ಗಡೆ 3 marks ನ್ಯೂಮೆರಿಕಲ್ಸನ್ನು ಕೇಳ್ತಾನೆ ರೀ. ಅದು ಒಂದೇ ಒಂದು ಟಾಪಿಕ್ ಮೇಲ್ಗಡೆ ಮಾಸ್ ಡಿಫೆಕ್ಟ್, ಬೇರೆ ಯಾವುದೂ ಇಲ್ಲ ರೀ. ರೈಟ್. ಹಾಗಾದರೆ 4th ಒನ್ ಎದ್ರ ಮೇಲ್ಗಡೆ ನೋಡ್ಕೊಳ್ರಿ 3 marks. ಸೊ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೂ ಕೂಡ ಅದ ರೀ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಅದ ನೋಡ್ರಿ. ರೈಟ್. ಇನ್ನೊಂದು ಯಾವ್ದು ತೊಗೊಳ್ತಾರೆ ಇಲ್ಲಿ? ಡಯಲ್ ನೇಚರ್ ಆಯಿತು. ರೇ ಆಪ್ಟಿಕ್ಸ್ ಅದ ರೀ. ಎಸ್, ರೇ ಆಪ್ಟಿಕ್ಸ್ ಮೇಲ್ಗಡೆ 3 marks ಕ್ವಶನ್ಸ್ ಅದ ನೋಡ್ರಿ. ಕಡಿಮೆ ಕ್ವಶನ್ಸನ್ನು ರೈಸ್ ಮಾಡ್ಕೊಳ್ತಾನೆ ರೀ. ಓಕೆ, ಎಲ್ರಿ ಇಲ್ಲಿ ರೇ ಆಪ್ಟಿಕ್ಸ್. ಈಗ ರೇ ಆಪ್ಟಿಕ್ಸ್ ಮೇಲ್ಗಡೆ ಏನು ಬರ್ಬೋದು ರೀ? ದಟ್ ಪ್ರೂವ್ ದಟ್ ಎಫ್ ಈಸ್ ಈಕ್ವಲ್ ಟು ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು r/2. ಇಲ್ಲ ಡಿರೈವ್ ಲೆನ್ಸ್ ಫಾರ್ಮುಲಾ, ನಾಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ ರೀ. ಇನ್ನೊಂದು ಯಾವ್ದು ಕ್ವಶನ್ಸನ್ನು ಕೇಳ್ಬೋದು ರೀ? ಎಕ್ಸ್ಪ್ಲೇನ್ ಸೈನ್ ಕನ್ವೆನ್ಷನ್. ರೈಟ್. ಇನ್ನೊಂದು ಯಾವ್ದು ರೀ? ಕಾಂಬಿನೇಷನ್ ಆಫ್ ಪವರ್ ಆಫ್ ಲೆನ್ಸ್, ಇದಕ್ಕೆ ಇಲ್ಲಾಂದರೆ ಇನ್ನೊಂದು ಕ್ವಶನ್ಸನ್ನು ಕೇಳ್ಬೋದು ರೀ. ಡೈಗ್ರಾಮ್ ಆಫ್, ಓಕೆ, ಲೇಬಲ್ಡ್ ಡೈಗ್ರಾಮ್ ಆಫ್ ಸಿಂಪಲ್ ಆರ್ ಕಂಪೌಂಡ್ ಮೈಕ್ರೋಸ್ಕೋಪ್. ರೈಟ್. ಹಾಗಾದ್ರೆ ಲಾಸ್ಟ್ ಚಾಪ್ಟರ್ ಯಾವುದನ್ನು ಚೂಸ್ ಮಾಡ್ಕೊಳ್ತೀರಾ? ಇನ್ನೊಂದನ್ನು ಚೂಸ್ ಮಾಡ್ಕೊಳ್ರಿ. ರೈಟ್. ಯಾವುದದ ನೋಡ್ರಿ ಇಲ್ಲಿ. ಇಟ್ ಕಮ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಮೇಲ್ಗಡೆನೇ ಅದಲ್ಲ. ಹಂಗಾರೆ ಫಸ್ಟ್ ಚಾಪ್ಟರ್ನ ತೊಗೊಂಬಿಡ್ರಿ. ಓಕೆ, ಹಂಗಾರೆ ಯಾವ್ಯಾವ ಬರ್ತಾವೆ ನೋಡ್ರಿ ಇಲ್ಲಿ. ಒಂದನೇದು ಯಾವ್ದು ಇದು? ಎಲೆಕ್ಟ್ರಿಕ್
ಚಾರ್ಜಸ್. ಸೊ ಇಲ್ಲಿ ಏನು ಬರ್ತಾವೆ ನೋಡ್ರಿ ಕ್ವಶನ್ಸು. ಸೊ ನಾವು ದಟ್ ಕಮ್ಸ್ ಫಾರ್ ಪ್ರಾಪರ್ಟೀಸ್ ಆಫ್ ಒಂದೇ ಕ್ವಶನ್ಸ್ electric field lines. Second one, types of charge density. Right? Your third one, electric field due to point charge. Electric field due to point charge. ಇಲ್ಲ ಅನ್ಕೋಣ, ಎಲೆಕ್ಟ್ರಿಕ್ ಟಾರ್ಕ್ ಆನ್ ಡೈಪೋಲ್ ಪ್ಲೇಸ್ಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವು 4 ಕ್ವಶನ್ಸನ್ನು ರೈಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದಕ್ಕೆ. ಸೊ ನ್ಯೂಮರಿಕಲ್ಸ್ ಕೇಳಿಟ್ಟನ. ಸೊ ಇವೆಲ್ಲ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ. ಸೊ ಎದ್ರ ಮೇಲೆ ಕೇಳ್ತಾನೆ ಅನ್ಕೋಣ, 5 ಮಾರ್ಕ್ಸಿನ ಮತ್ತು 3 ಮಾರ್ಕ್ಸಿನ ಕ್ವಶನ್ಸ್. ಇವನ್ ನ್ಯೂಮರಿಕಲ್ಸ್ ಕೂಡ ಯಾವ್ಯಾವ ಚಾಪ್ಟರ್ ಮೇಲ್ಗಡೆ ಕೇಳ್ತಾನೆ ಅಂತ ಹೇಳಿದೆ. ಸೊ ನ್ಯೂಮರಿಕಲ್ಸನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 10 ಮಾರ್ಕ್ಸು. ಸೊ 5 ಮಾರ್ಕ್ಸ್ ಡೆರಿವೇಷನ್ಸನ್ನು ಮಾಡಿದ್ರು ಕೂಡ ಎಷ್ಟು ಬರುತ್ತೆ ರೀ, 15 ಮಾರ್ಕ್ಸು. ಪ್ಲಸ್ ನೆಕ್ಸ್ಟ್ 3 ಮಾರ್ಕ್ಸನ್ನು ಕೂಡ 15 ಆಯ್ತು ರೀ. ಟೋಟಲ್ ಎಷ್ಟು ಆಯ್ತು ರೀ ಇಲ್ಲಿ, 40 ಮಾರ್ಕ್ಸ್ ಆಯಿತು ಇದಕ್ಕೆ. ಓಕೆ. ಸೊ ನಿಮಗೆ ಸೊ ಏನಾದರೂ 2 ಮಾರ್ಕ್ಸ್ ಕ್ವಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಾದರೂ ಬೇಕು ಅಂತ ಅಂದ್ಕೊಡ್ರಿ. ಸೊ ಕಮೆಂಟ್ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿದ ಮೇಲ್ಗಡೆ ಸೊ ಕಮೆಂಟ್ ಹಾಕಿರಿ, ಸರ್ ನಮ್ಗೆ PDF ಬೇಕು ರೀ ಅಂತ. ಸೊ ನಿಮಗೆ ನಾನು PDF ಅನ್ನು ಏನು ಮಾಡ್ತೀನಿ ರೀ, ಸೆಂಡ್ ಮಾಡ್ತೀನಿ. ಓಕೆ. ಸೊ ಇದು ಎಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಏನು ಮಾಡೀನಿ ರೀ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಡ್ರಿ, ಶೇರ್ ಮಾಡಿಕೊಡ್ರಿ. ಥ್ಯಾಂಕ್ ಯು.